ಹಾಯ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಪಾರ್ಟ್ 11ಅಲ್ಲಿ ನಾನು ಈ ಚೋಟಿ ವರ್ಕ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಹಾಗಾದರೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಕೆಳಗಡೆಯಿಂದ ದಾರ ತಗೊಂಡು ಮೇಲೆ ಲಾಕ್ ಮಾಡಬೇಕು ಈ ರೀತಿ. ಮತ್ತೆ ದಾರನ ಎಳೆದು ಕೆಳಗಡೆ ಮೊದಲು ಹಾಕಿರ್ತೇವಲ್ಲ ಅದ್ರ ಸ್ವಲ್ಪ ಕೆಳಗಡೆ ಮತ್ತೆ ಲಾಕ್ ಮಾಡಬೇಕು. ಮತ್ತೆ ದಾರನ ಸ್ವಲ್ಪ ಎಳ್ಕೊಂಡು ಮತ್ತೆ ಫಸ್ಟ್ ಹಾಕಿರ್ತಲ್ಲ ಅದ್ರ ಪಕ್ಕ ಮತ್ತೆ ಲಾಕ್ ಮಾಡಬೇಕು. ಮತ್ತೆ ದಾರನ ಎಳೆದು ಕೆಳಗಡೆ ಮತ್ತೆ ಹಾಕಿರ್ತೇವಲ್ಲ ಅದ್ರ ಕೆಳಗಡೆ ಫುಲ್ ಒಂದು ಸ್ವಲ್ಪ ಬಿಟ್ಟು ಕೆಳಗಡೆ ಹಾಕೋಬೇಕು. ಅಂದರೆ ಕೆಳಗಡೆ ಲೆಂತ್ನ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಮತ್ತೆ ಎಳೆದು ಅದ್ರ ಪಕ್ಕನೇ ಲಾಕ್ ಮಾಡಬೇಕು. ಮತ್ತೆ ಮೇಲಿಂದ ದಾರ ಎಳೆದು ಮೊದಲು ಹಾಕಿರ್ತೇವಲ್ಲ ಅದ್ರ ಕೆಳಗಡೆ ಒಂದು ಸ್ವಲ್ಪ ಬಿಟ್ಟು ಕೆಳಗಡೆ ಲಾಕ್ ಮಾಡಬೇಕು. ಇದೇ ರೀತಿ ಕೆಳಗಡೆ ಲೆಂತ್ನ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಮತ್ತು ದಾರ ಎಳೆದು ಈ ಕಡೆ ಲೆಫ್ಟಲ್ಲಿ ಒಂದು ಸರಿ ಲೆಫ್ಟು ಒಂದು ಸರಿ ರೈಟ್ ಲಾಕ್ ಮಾಡಬೇಕು. ಈ ರೀತಿ ಒಂದು 8 ಸರ್ತಿ ಲಾಕ್ ಮಾಡಬೇಕು. ಇದನ್ನ ಗಮನ ಕೊಟ್ಟು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಒಂದು ಸರಿ ಲೆಫ್ಟು ಒಂದು ಸರಿ ರೈಟು, ಕೆಳಗಡೆ ಮಾತ್ರ ಲೆಂತ್ನ ಜಾಸ್ತಿ ಮಾಡ್ಕೊಂಡು ಹೋಗಬೇಕು. ಅಂದರೆ ಮೊದಲು ಲಾಕ್ ಮಾಡಿರ್ತಲ್ಲ ಅದನ್ನು ಬಿಟ್ಟು ಒಂದು ಸ್ವಲ್ಪ ಕೆಳಗಡೆ, ಆದರೆ ಅದು ಕೆಳಗಡೆನೇ ಹಾಕಬೇಕು. ಈಗ ಮತ್ತೆ ರೈಟ್ ಆದಮೇಲೆ ಲೆಫ್ಟು ಲಾಕ್ ಮಾಡಿ ದಾರನ ಸ್ವಲ್ಪ ಎಳೆದು ಪಕ್ಕಕ್ಕೆ ತೊಗೊಂಬಂದು ಅಲ್ಲಿ ಒಂದು ಲಾಕ್ ಮಾಡಬೇಕು. ಮತ್ತೆ ಕೆಳಗಡೆ ತಂದು ಲಾಕ್ ಮಾಡಿ ಮತ್ತೆ ರೈಟಲ್ಲಿ ಸ್ವಲ್ಪ ಕೆಳಗಡೆ ಬಿಟ್ಟು ಅಲ್ಲಿ ಲಾಕ್ ಮಾಡಬೇಕು. ಮೊದಲು ಹಾಕಿರ್ತೀರಲ್ಲ ಆರು ಲಾಕ್ನ ಬಿಟ್ಟು ಕೆಳಗಡೆ ಹಾಕಿ ಲಾಕ್ ಮಾಡಬೇಕು. ಮತ್ತೆ ಈ ಕಡೆ ತಂದು ಒಂದು ಲಾಕ್, ಮತ್ತೆ ದಾರ ಎಳೆದು ಕೆಳಗಡೆ ಲಾಕ್ ಮಾಡಿ ದಾರನ ಎಳ್ಕೊಂಡು ಮತ್ತೆ ಮೊದಲು ಹಾಕಿರ್ತಲ್ಲ ಅದ್ರ ಕೆಳಗಡೆ ಸ್ವಲ್ಪ ಬಿಟ್ಟು ಮತ್ತೆ ಲಾಕ್ ಮಾಡಬೇಕು. ಇದು ನಾನು ಹೇಳೋದು ಅರ್ಥ ಆಗದೇ ಇದ್ದರೆ ನೀವು ನೋಡಿಕೊಂಡೇ ಪ್ರಾಕ್ಟೀಸ್ ಮಾಡಿ. ಈ ಕಡೆ ಮತ್ತೆ ಲಾಕ್ ಮಾಡಬೇಕು. ಮತ್ತೆ ಅಲ್ಲೊಂದು ಲಾಕ್ ಮಾಡಿ ದಾರ ಎಳ್ಕೊಂಡು ಕೆಳಗಡೆ ಲಾಕ್ ಮಾಡಿ ಮತ್ತು ಲೆಫ್ಟಲ್ಲಿ ದಾರನ ಮೊದಲು ಹಾಕಿರ್ತೇವಲ್ಲ ಅದ್ರಿಗೆ ಸ್ವಲ್ಪ ಬಿಟ್ಟು ಹಾಕಬೇಕು. ಇದು ಸೇಮ್ ಇದೇ ಥರನೇ ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಹಾಕ್ಕೋಬೋದು. ಕೆಳಗಡೆ ಲೆಂತ್ನ ಜಾಸ್ತಿ ಮಾಡ್ಕೊಂಡು ಹೋಗಬೇಕು, ಮೇಲ್ಗಡೆ ಸ್ವಲ್ಪ ಕೆಳಗೆ ಹಾಕ್ಕೊಂಡು ಬರಬೇಕು. ಮೇಲೆ ಹಾಕೋತಿರಲ್ಲ ಅಗಲನೂ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ಇದು ಬೇಕು ಅಂದರೆ ಅಗಲನೂ ಕಡಿಮೆ ಮಾಡ್ಕೋಬೋದು. ಮೇಲೆ ನಾನು ಲೆಫ್ಟು ರೈಟು ಒಂದು 6 ಸರ್ತಿ ಹಾಕಿದ್ನಲ್ಲ, ನೀವು ಬೇಕಂದರೆ 5 ಸರ್ತಿನೂ ಹಾಕ್ಕೋಬೋದು, ಇಲ್ಲ 3 ಸರ್ತಿ ಹಾಕ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ಆದರೆ ಅಗಲ ಸ್ವಲ್ಪ ಕಡಿಮೆ ಬರುತ್ತೆ. ಇದು ಫುಲ್ ಎಂಡ್ವರೆಗೂ ನಾವು ಇದೇ ರೀತಿ ಹಾಕ್ಕೊಂಡು ಹೋಗಬೇಕು. ಈಗ ಕೊನೆಗೆ ಒಂದು ನಾಟ್ ಹಾಕ್ಕೊಂಡು ಇದು ಲಾಕ್ ಮಾಡ್ತಾಯಿದ್ದೀನಿ. ನೋಡಿ, ಇದು ನೋಡೋಕ್ಕೆ ಚೋಟಿ ಥರನೇ ಇದೆ. ನಾನೀಗ ಇನ್ನೊಂದು ರೀತಿ ತೋರಿಸ್ತೀನಿ. ಅದು ಸೇಮೇ, ಬಟ್ ಅದರಲ್ಲಿ ಬೀಡ್ಸ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ಮುಂಚೆ ಥರ ದಾರ ಮೇಲಿಂದ ತಗೊಂಡು ಮೇಲೆ ಎಳೆದು ಲಾಕ್ ಮಾಡಿ ಮತ್ತೆ ಕೆಳಗಡೆ ತಂದು ಲಾಕ್ ಮಾಡಿದ್ವಲ್ಲ, ಇದು ಮಧ್ಯೆ ಈ ರೀತಿ ಹಾಕ್ಕೊಂಡು ಆಮೇಲೆ ರೈಟಲ್ಲಿ ಹೋಗಿ ಲಾಕ್ ಮಾಡಿ ಮತ್ತೆ ದಾರ ಎಳೆದು ಕೆಳಗಡೆ ಲಾಕ್ ಮಾಡಿ ಮತ್ತೆ ಈಗ ಲೆಫ್ಟಿಗೆ ಲಾಕ್ ಮಾಡಬೇಕು. ನಾನು ಮುಂಚೆ ಹೇಳಿದ್ನೆಲ್ಲ ಅಗಲನೇ ಇಲ್ಲಿ ಬೇಕು ಅಂದರೆ ನೀವು ಕಡಿಮೆ ಮಾಡ್ಕೊಂಡು ಹೋಗ್ಬೋದು. ಇದೇ ರೀತಿ ನಾನು ನಿಮಗೆ ಕಾಣಲಿ ಅಂತ ಸ್ವಲ್ಪ ದಪ್ಪನೇ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಬೀಡ್ಸ್ ಎಲ್ಲಿ ಆ್ಯಡ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಫುಲ್ ವಿಡಿಯೋನ ನೀಟಾಗಿ ನೋಡ್ಕೊಳ್ಳಿ. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಹೀಗೆ ಲೆಫ್ಟ್ ಟು ರೈಟ್ ಹಾಕೋದಾಯ್ತಲ್ಲ, ಈ ಕೆಳಗಡೆ ಲಾಕ್ ಮಾಡಿ ಮತ್ತೆ ಮೇಲೆ ಹಾಕೋತೀವಲ್ಲ, ಕೊನೆಗೆ ಈ ಥರ ದಾರನ ಎತ್ತಿ ಅದರಲ್ಲಿ ನೀವು ಗೋಲ್ಡ್ ಬೀಡ್ಸ್ ಹಾಕೋತಿರೋ ಯಾವ ಬೀಡ್ಸ್ ಹಾಕೋತೀರೋ ಅದನ್ನು ನೀಡಲಲ್ಲೇ ಸೇರಿಸ್ಕೊಂಡ್ಬಿಟ್ಟು ಈ ದಾರದಲ್ಲಿ ಹಾಕ್ಕೊಂಡು ಈ ಕಡೆ ರೈಟಲ್ಲಿ ಲಾಕ್ ಮಾಡಿ ಮತ್ತೆ ಲಾಕ್ ಮಾಡಿ ದಾರ ಎಳ್ಕೋಬೇಕು. ಮತ್ತೆ ಕೆಳಗಡೆ ಲಾಕ್ ಮಾಡಿ ಮತ್ತೆ ಲೆಫ್ಟಲ್ಲಿ ಲಾಕ್ ಮಾಡಿ ಮತ್ತೆ ಬೀಡ್ಸ್ ಹಾಕಬೇಕು. ಮತ್ತೆ ಈ ಥರ ಬೀಡ್ಸ್ ಹಾಕಿ ಮತ್ತೆ ರೈಟಲ್ಲಿ ಲಾಕ್ ಮಾಡಿ ಮತ್ತೆ ದಾರನ ಎಳೆದು ಕೆಳಗಡೆ ಲಾಕ್ ಮಾಡಬೇಕು. ಪ್ರತಿ ಸರ್ತಿ ಇಷ್ಟೇ, ಮೇಲೆ ಲೆಫ್ಟಿಂದ ರೈಟ್ ತರಬೇಕಾದ್ರೆ ಆ ಬೀಡ್ಸ್ನ ಆ್ಯಡ್ ಮಾಡಬೇಕು. ನಾನು ಪರ್ಲ್ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ನೀವು ಒಂದು ಸರ್ತಿ ಟ್ರೈ ಮಾಡಿ. ಇದು ಇಷ್ಟೇ, ಕೆಳಗಡೆ ಲೆಂತ್ನ ಜಾಸ್ತಿ ಮಾಡ್ಕೊಂಡು ಹೋಗಬೇಕು, ಮೇಲ್ಗಡೆ ಬೀಡ್ಸ್ನ ಆ್ಯಡ್ ಮಾಡಬೇಕು. ಇದಿಷ್ಟೇ ಫ್ರೆಂಡ್ಸ್, ಇದೇ ರೀತಿ ಕೊನೆವರೆಗೂ ಹಾಕ್ಕೊಂಡು ಹೋಗಿ. ಕೊನೆಗೆ ಲಾಕ್ ಮಾಡಿ ಈ ಡಿಸೈನ್ನ ಎಂಡ್ ಮಾಡ್ತಾಯಿದ್ದೀನಿ. ಇದು ಹತ್ತಿರದಿಂದ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.